ಇಸ್ರೋನಲ್ಲಿ ಕೆಲಸ ಮಾಡಲು ಯಾರಾದರೂ ಕನಸು ಕಾಣುತ್ತಿದ್ದರೆ 10ನೇ ತರಗತಿ ಪಾಸಾಗಿದ್ದರೆ ಸಾಕು. 10ನೇ ತರಗತಿ ಪಾಸ್ನಿಂದ ಡಿಗ್ರಿವರೆಗೆ ಇರುವ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಬಂದಿದೆ ಅಂತಲೇ ಹೇಳ್ಬೋದು. ಇಸ್ರೋ ಇಸ್ಟ್ರಾಕ್ಟ್ ರಿಕ್ವೈರ್ಮೆಂಟ್ 2026 ಅಡಿಯಲ್ಲಿ ಹೊಸ ನೇಮಕಾತಿಗಳು ಪ್ರಕಟವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜುಲೈ 2026 ಆಗಿದೆ. ಈ ವಿಡಿಯೋ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಸ್ರೋ ಇಸ್ಟ್ರಾಕ್ಟ್ ರಿಕ್ವೈರ್ಮೆಂಟ್ 2026ನ ಸಂಪೂರ್ಣ ಮಾಹಿತಿ ನೋಡೋಣ. ಇಸ್ರೋ ಅಂತ ಅಂದರೆ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ವತಿಯಿಂದ ಟೆಕ್ನಿಷಿಯನ್ ಬಿ, ಡಾಟ್ಸ್ಮ್ಯಾನ್ ಬಿ, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಲೈಬ್ರರಿ ಅಸಿಸ್ಟೆಂಟ್ ಎ ಮತ್ತು ಕುಕ್ ಎ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ನೇಮಕಾತಿ ಇಸ್ರೋನಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶವಾಗಿದೆ ಅಂತಲೇ ಹೇಳ್ಬೋದು. ಈ ಇಸ್ರೋ ರಿಕ್ವೈರ್ಮೆಂಟ್ 2026 ಯಾವ್ಯಾವ ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದರೆ ನಂಬರ್ 1 ಟೆಕ್ನಿಷಿಯನ್ ಬಿ, ನಂಬರ್ 2 ಪಾಯಿಂಟ್ ಟೆಕ್ನಿಕಲ್ ಅಸಿಸ್ಟೆಂಟ್, 3rd ಸೈಂಟಿಫಿಕ್ ಅಸಿಸ್ಟೆಂಟ್, ನಂಬರ್ 4th ಲೈಬ್ರರಿ ಅಸಿಸ್ಟೆಂಟ್ ಎ, ನಂಬರ್ 5th ಪಾಯಿಂಟ್ ಡಾಟ್ಸ್ಮ್ಯಾನ್ ಬಿ, ನಂಬರ್ 6 ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಕುಕ್ ಎ. ಇಷ್ಟು ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ವಿದ್ಯಾರ್ಹತೆ ಎಷ್ಟು ಹೊಂದಿರಬೇಕು ಎಂದರೆ 10ನೇ ತರಗತಿ ಪ್ಲಸ್ ITI ಕಂಪ್ಲೀಟ್ ಆಗಿರಬೇಕು, ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು, BSc ಕಂಪ್ಲೀಟ್ ಆಗಿರೋರು ಸಹ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಎಂದರೆ ಕನಿಷ್ಠ 18ರಿಂದ 35 ವರ್ಷದ ಒಳಗಡೆ ಇರಬೇಕು. ಕನಿಷ್ಠ 18 ವರ್ಷ ಹೊಂದಿರಬೇಕು, ಗರಿಷ್ಠ 35 ವರ್ಷ ಹೊಂದಿರಬೇಕು. ಮೀಸಲಾತಿ ವರ್ಗಗಳಿಗೆ ನಿಯಮಾನುಸಾರ ವಯಸ್ಸಡಿಕೆ ಲಭ್ಯ ಸಹ ಮಾಡಿಕೊಡಲಾಗಿದೆ. ಇದಕ್ಕೆ ಪ್ರಾರಂಭಿಕ ವೇತನ ಎಷ್ಟಿರುತ್ತದೆ ಎಂದರೆ ಕುಕ್ ಎ ಅವರಿಗೆ 19,900 ಪ್ಲಸ್ ಪ್ರಾರಂಭಿಕ ವೇತನವಾಗಿರುತ್ತದೆ. ಟೆಕ್ನಿಷಿಯನ್ ಬಿ ಅವರಿಗೆ ಪ್ರಾರಂಭಿಕ ವೇತನ 21,700 ಪ್ಲಸ್ ಇರುತ್ತದೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ್ ಅವರಿಗೆ ಪ್ರಾರಂಭಿಕ ವೇತನ ರು. 44,900 ಪ್ಲಸ್ ಇರುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜುಲೈ 2026 ಆಗಿದೆ. ಈ ಹುದ್ದೆಗೆ ಅರ್ಜಿ ಪ್ರಾರಂಭವಾಗಿರುವುದು 27 ಜೂನ್ 2026. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ಮೊದಲು ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಇರುತ್ತದೆ ಅಥವಾ CBT ಅಂತಲೂ ಕರೆಯುತ್ತಾರೆ. 2nd ಪಾಯಿಂಟ್ ಸ್ಕಿಲ್ ಟೆಸ್ಟ್ ಕೂಡ ಇದಕ್ಕೆ ಇರುತ್ತದೆ. 3rd ಪಾಯಿಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವ್ಯಾವು ಅಂತ ಅಂದರೆ ನೀವು SLC ಕಂಪ್ಲೀಟ್ ಮಾಡಿದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತದೆ. ITI ಕೋರ್ಸ್ ಓದಿದ್ದರೆ ITI ಕೋರ್ಸ್ ಕಂಪ್ಲೀಟ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತದೆ. ಡಿಪ್ಲೊಮೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತದೆ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಹಿ, ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದರೆ ಅದು ಕೂಡ ಬೇಕಾಗುತ್ತದೆ. ನಾನು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಹಾಕಿರ್ತೇನೆ. ಆ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು ಗೂಗಲ್ಗೆ ಹೋಗಿ. ಇಲ್ಲಾಂದರೆ ನೀವು ಸೈಬರ್ ಝೋನಲ್ಲಿ ಹೋಗಿ ಚೆಕ್ ಮಾಡಿಸ್ಬೋದು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಡೈಲಿ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.